ಬಹಳ ಖುಷಿ ಆಯ್ತು. ನಾನು ಲಾಸ್ಟ್ ಟೈಮ್ ಕೂಡಲ ಸಂಗಮಕ್ಕೆ ಬಂದಾಗ್ಲೇನೆ ಕಾಶಪ್ಪನವ್ರು ಸರ್ ಹೇಳಿದ್ರು, ಅಂದ್ರೆ ನಮ್ದೊಂದು IPL ಮಾಡ್ತೀವಿ, ನೀವು ಬರಲೇಬೇಕು ಅಂತ. ನಾನು IPL ಇಲ್ಲಿ ಏನ್ IPL ಅಂತ, ಇಲ್ಲ ಇಳಕಲ್ ಪ್ರೀಮಿಯರ್ ಲೀಗ್ ಅಂತ ಬಹಳ ಜೋರಾಗಿ ಮಾಡ್ತೀವಿ ಪ್ರತಿ ವರ್ಷ, ಈ ಸರಿ ಸೀಸನ್ 8 ನೀವು ಬರಲೇಬೇಕು ಅಂತ ಹೇಳಿ ಲಾಸ್ಟ್ ಟೈಮ್ ಬಂದಾಗ ಹೇಳಿದ್ರು. ಸೊ ಇವಾಗ ಸೀಸನ್ 8 ನಡೀತಾ ಇದೆ, ಬನ್ನಿ ಹಿಂಗೆ ಕೂಡಲ ಸಂಗಮ ಹೋಗಿ ಅಲ್ಲಿಂದ ಸಂಜೆ ಇನಾಗ್ರೇಷನ್ ಇರುತ್ತೆ, ಮುಗಿಸ್ಕೊಟ್ಟು ಹೋಗಿ ಅಂತ. ಬಹಳ ಖುಷಿ ಆಯ್ತು. ಅಂದ್ರೆ ಹಿಂಗೆ ಬೇರೆ ಬೇರೆ ಕಾರಣಗಳಿಗಾದ್ರೂ ವರ್ಷಕ್ಕೆ ಒಂದ್ಸರಿ ಕೂಡಲ ಸಂಗಮ ವಿಸಿಟ್ ಮಾಡ್ದಂಗಿರುತ್ತೆ, ಬಸವಣ್ಣವ್ರ ಆಶೀರ್ವಾದ ತಗೊಂಡಂಗಿರುತ್ತೆ. ಅಂಡ್ ಕಾರ್ಯಕ್ರಮಗಳು ಬಹಳ ಜೋರಾಗಿ ನಡೀತಾ ಇದೆ. ಅಂಡ್ ನಮ್ಗೂ ಕಲಾವಿದರಾಗಿ ಅವಾಗ ಉತ್ತರ ಕರ್ನಾಟಕದ ಭಾಗಗಳಿಗೆ ಬಂದು ಹೋಗೋದು ಬಹಳ ಖುಷಿ ವಿಷಯ. ಬಹಳ ತುಂಬಾ ಚೆನ್ನಾಗಿ ಸಿನಿಮಾ ಕಲಾವಿದರನ್ನ ಎಲ್ಲರನ್ನು ಪ್ರೀತಿಸುವಂತ ರೀಜನ್ ಇದು. ಬಹಳ ಖುಷಿಯಿಂದ ಬಂದಿದ್ದೀವಿ ಕಾರ್ಯಕ್ರಮ. ಇಲ್ಲ, ಖಂಡಿತ ಅದು ಬಹಳ ಚೆನ್ನಾಗಿದೆ. ಹುನಗುಂದ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಅಂಡ್ ಕಾಶಪ್ಪ ಸರ್ ವಿಷನ್ ಎಲ್ಲ ಬಹಳ ಚೆನ್ನಾಗಿದೆ. ಯೂಶಲಿ ನಾವು ಚಿಕ್ಕ ಹುಡುಗರಿದ್ದಾಗೆಲ್ಲ ಊರೂರ್ದು ಟೂರ್ನಮೆಂಟ್ಗಳ ತರ ಮಾಡ್ತಾ ಇದ್ವಿ ಹಳ್ಳಿಗಳಲ್ಲಿ, ಬೇರೆ ಹಳ್ಳಿಗಳಿಂದ ಎಲ್ಲ ಕರೆದು ಎಲ್ಲ. ಇವಾಗ ಅದು ಇನ್ನೊಂದು ಫಾರ್ಮ್ ಆಗಿ ಇವಾಗ ಏನು ಇಳಕಲ್ ಪ್ರೀಮಿಯರ್ ಲೀಗ್ ಅಂತ ಇಲ್ಲಿ ಮಾಡ್ತಿರೋದು. ಎಲ್ಲ ಕಡೆಯಿಂದ ಬಂದು ಟೀಮ್ಗಳು ಆಡೋದು ಇವೆಲ್ಲವೂ ಒಂಥರ ಚಂದ ಅಲ್ಲ. ಅಂದ್ರೆ ಸ್ಪೋರ್ಟ್ಸ್ ಮತ್ತೆ ಸೈನ್ಸ್ ಇವೆಲ್ಲ ಯಾವಾಗ್ಲೂ ಜನಗಳನ್ನ ಕೂಡಿಸುತ್ತೆ. ಹಂಗೆ ಎಲ್ಲರನ್ನು ಒಟ್ಟಿಗೆ ಕಲೆ ಹಾಕೋದು ಒಳ್ಳೆ ಕೆಲಸ. ಬಹಳ ಖುಷಿ ಆಗ್ತಾ ಇದೆ. ಅಂದ್ರೆ ಇವತ್ತು ವಿಜಯಾನಂದ್ ಕಾಶ್ಯಪ್ನವ್ರ ಸರ್ ಇವತ್ತು ನಮ್ಮನ್ನೆಲ್ಲ ಇಲ್ಲಿ ಕರೆದು ಇಳ್ಕಲ್ಗೆ, ಅಂದ್ರೆ ಇಳ್ಕಲ್ ಪ್ರೀಮಿಯರ್ ಲೀಗ್ ನಡೆಸ್ತಾ ಇದಾರೆ. 8ನೇ ಸೀಸನ್ ನಡೀತಾ ಇದೆ. ನಿಮ್ಗೆ ಇಳ್ಕಲ್ಲು ನೀವ್ ಕೇಳಿದ್ರಿ, ಅಂದ್ರೆ ಎಲ್ಲಾ ದೊಡ್ಡ ಸಿಟಿ ಬಿಟ್ಟು ಇಳ್ಕಲ್ಲಲ್ಲಿ ಮಾಡ್ತಾ ಇದಾರೆ ಹೇಗೆ ಅಂತ. ನಮ್ಗೆ ಇಳ್ಕಲ್ ಸೀರೆ ಅಂದ್ರೇನೆ ಫೇಮಸ್. ಅದೇ ಹೇಳ್ತಾ ಇದೆ, ಅಂದ್ರೆ ಬರೀ ಕರ್ನಾಟಕ ಅಂತಲ್ಲ, ಎಲ್ಲಾ ಅದೊಂದ್ ಟ್ರೇಡ್ ಮಾರ್ಕ್ ಇಳ್ಕಲ್ ಸೀರೆ ಅನ್ನೋದೇ. ಸೊ ಬಹಳ ಖುಷಿ ಆಗ್ತಾ ಇದೆ ಇವತ್ತು ಇಳ್ಕಲ್ಗ್ ಬಂದಿರೋದು. ಹಾಗೆ ಕೂಡಲ ಸಂಗಮ ಕೂಡ ಅಲ್ಲಿ ಹೋಗಿ ದೇವರ ಆಶೀರ್ವಾದ ಪಡೆದು, ಶಿವನ ಆಶೀರ್ವಾದ ಪಡೆದು ಇವತ್ತು ಬೇರೆ ಏನೇನ್ ಕಾರ್ಯಕ್ರಮಗಳಿದೆ, ರ್ಯಾಲಿ ಇದೆ, ಹಾಗೆ ಮತ್ತೆ ಸಂಜೆ ಒಂದು ಮ್ಯೂಸಿಕಲ್ ಕಾರ್ಯಕ್ರಮ ಇದೆ. ಸೊ ಆ ಕಾರ್ಯಕ್ರಮಗಳನ್ನೆಲ್ಲ ಬಹಳ ಜೋರಾಗಿ ಅದ್ದೂರಿಯಿಂದ ಆಚರಣೆ ಮಾಡಿದ್ದಾರೆ, ಆಯೋಜನೆ ಮಾಡಿದ್ದಾರೆ. ಸೊ ಬಹಳ ಖುಷಿ ಆಗ್ತಾ ಇದೆ. ಯಾವಾಗ್ಲೇ ಈ ಭಾಗಕ್ಕೆ ಬಂದ್ರುನು ಬಹಳ ಪ್ರೀತಿ ಕೊಡ್ತಾರೆ. ಅವ್ರ ಮನೆಯಿಂದನೇ ಊಟ ಎಲ್ಲ ಬರುತ್ತೆ. ಯಾವಾಗ್ಲೂ ಈ ಉತ್ತರ ಕರ್ನಾಟಕ ಭಾಗಕ್ಕೆ ಬಂದಾಗ ಬಹಳ ಪ್ರೀತಿ ಕೊಟ್ಟು ಪ್ರತಿಯೊಂದು ಸಿನಿಮಾಕ್ಕೂ ಅಷ್ಟೇ ಪ್ರೀತಿ ಕೊಡ್ತಾರೆ. ಸೊ ಅದಕ್ಕೆ ಯಾವಾಗ್ಲೂ ನಾವು ಧನ್ಯವಾಗಿರ್ತೀವಿ.